ಜೋರಾಗ್ತಾನೆ ಇದೆ ಮಳೆಯ ಅವಾಂತರಗಳು. ಕಲಬುರಗಿಯ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ತಡರಾತ್ರಿಯಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಕರ್ಚಖೇಡ ಗ್ರಾಮದ ಹಳ್ಳ ತುಂಬಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಚಿಂಚೋಳಿ ತಾಲೂಕಿನಲ್ಲಿ ಇರುವಂತಹ ಕರ್ಚಖೇಡ ಗ್ರಾಮ ಹಲವು ಮನೆಗಳು ದೇವಸ್ಥಾನಗಳಿಗೂ ಕೂಡ ಈ ನೀರು ನುಗ್ಗಿದೆ. ನೀರು ನುಗ್ಗಿದ ಪರಿಣಾಮ ರಾತ್ರಿಯಿಡೀ ಜನ ಪಾಪ ಪರದಾಟವನ್ನ ಪಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆ 2 ದಿನಗಳ ಕಾಲ ಶಾಲೆಗಳಿಗೆ ರಜೆಯನ್ನ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಶಾಲೆಗಳು ಈಗಾಗಲೇ ರಜೆಯಲ್ಲಿದ್ದಾವೆ, ಬಟ್ ಆದರೂ ಕೆಲವೊಂದು ಶಾಲೆಗಳು ಓಪನ್ ಇದ್ದಾವೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಜಿಲ್ಲಾಧಿಕಾರಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಮಳೆಯಿಂದಾಗಿ ಯಾವ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಮಳೆಯ ನೀರು ಮನೆಗೆ ನುಗ್ಗಿ ಕಂಪ್ಲೀಟ್ ಆಗಿ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಒಂದು ಕಡೆ ಬೆಳೆ ನಾಶವಾಗ್ತಾ ಇದೆ. ರಾತ್ರಿ ಇಡೀ ಮಳೆಯಾದಂತಹ ಹಿನ್ನೆಲೆಯಲ್ಲಿ ನಿದ್ದೆಗೆಟ್ಟು ಜನ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಮಳೆಯಾಗಿದೆ. ಮಳೆಯ ನೀರು ಮನೆ ಒಳಗಡೆ ನುಗ್ತಾ ಇದೆ. ಮಲ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲ. ಸೊ ಆ ಮಳೆಯಲ್ಲೇ ನಿಂತ್ಕೊಂಡು ಕಾಲ ಕಳೆಯುವಂತಹ ಪರಿಸ್ಥಿತಿ ನೋಡಿ ಯಾವ ಮಟ್ಟಿಗೆ ಮಳೆಯ ನೀರು ಮನೆ ಒಳಗಡೆ ನುಗ್ಗಿದೆ ಅಂತ ಹೇಳಿ. ಒಂದು ಕಡೆ ಈ ಮಳೆಯ ನೀರನ್ನು ಹೊರಗಡೆ ಹಾಕೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಹೊರಗಡೆ ಹಾಕ್ತಾ 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 ಇಡೀ ರಾತ್ರಿ ಕಳೆದಿದ್ದಾರೆ ಜನ. ಮತ್ತೆ ಹೊರಗಡೆ ನೀರು ಹಾಕ್ತಾ ಇದ್ದಾಗೆ ಮತ್ತಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ. ಹಳ್ಳದ ನೀರು ನುಗ್ಗಿ ಇದೀಗ ಗ್ರಾಮಸ್ಥರು ಪರದಾಟವನ್ನು ಪಡ್ತಾ ಇದ್ದಾರೆ. ಜೋರಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಈ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಐಟಮ್ಗಳೆಲ್ಲವೂ ಕೂಡ ಹಾಳಾಗ್ತಾ ಇದೆ. ಮಳೆ ನೀರಿನಲ್ಲಿ ನೆಂದು ಈ ಪ್ರವಾಹ ಒಂದು ಕಡೆ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ನೋಡ್ರಿ ಮನೆ ಮುಂದೆ ಹೆಂಗ್ ನೀರು ನಿಂತಾವ, ಏನ್ ಮಾಡ್ಬೇಕು ಏನಿಲ್ಲ. ಎಲ್ಲ ಬಚ್ಚಲ್ ನೀರು, ಬಾತ್ರೂಮ್ ನೀರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತಾವ. ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಆಡಕತ್ತಾರ. ಯಾರೋ ಒಬ್ರು ಕಂಪ್ನಿಯವ್ರು ಬಂದು ನೋಡ್ರಿ ಏನು ಮಾಡಾನೆ ನೋಡ್ರಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ಮುಂಚೆಲಿ ಸಹ ಊಟ ಇಲ್ಲ ಅನ್ನ ಇಲ್ಲ ಏನಿಲ್ಲ. ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಯಾಗ ಇದಾಕತ್ತಾರ. ಮನೆ ನೋಡಿದ್ರೆ ಏನು ಮಾಡಕ್ ದಾರಿ ಇಲ್ಲ. ಕಂಪ್ನಿಯವ್ರು ಒಬ್ರು ಬಂದು ನೋಡಾನೆ ನೋಡ್ರಿ ನಮ್ಮ ಮನೆಲ್ಲ ಹೇಳಿ ಕಂಪ್ಲೇಂಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸ್ಟ್ರೈಕ್ ಆಗೈತೆ ಬರಾನೆ ಹೊಡ್ರಿ ಮನೆ ಮುಂದೆ ಯಾರು ಒಬ್ರು. ನೋಡ್ರಿ ಮನೆ ಮುಂದೆ ಹೆಂಗ್ ನೀರು ನಿಂತಾವ, ಏನ್ ಮಾಡ್ಬೇಕು ಏನಿಲ್ಲ. ಎಲ್ಲ ಬಚ್ಚಲ್ ನೀರು, ಬಾತ್ರೂಮ್ ನೀರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತಾವ. ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಆಡಕತ್ತಾವ.